ಬರಬೇಡ ನಿನ್ನ ಮನೆಯಕ್ಕೆ ಬರಬೇಡ. ನಾನು ಸರಿ ಇಲ್ಲ ತಾನೇ ನಮ್ಮ ಮನೆಯಕ್ಕೆ ಬರ್ಕೊಡ್ದು. ನಾನು 2-3 ಮದುವೆ ಆಗಿರೋಳು, ನಾನು ಒಳ್ಳೆಯವಳಲ್ಲ. ನೀವು ಒಳ್ಳೆಯವಳು, ಒಳ್ಳೆ ಸೊಸೆತಾಗಿರು ಸರಿನಾ. ನನ್ನಂತಾಳು ಮನೆ ಬಾಗ್ಲಾಗೆ ನೀನು ಇರಬೇಡ. ನನ್ನಂತಾಳ್ತಾಗ ಇರಲೇಬೇಡ. ನಾನು ಮಾಡಿಕ್ಕಿರೋದು ಉಣ್ಬೇಡ ಸರಿನಾ. ನಾನು 2-3 ಮದುವೆ ಆಗಿರೋಳು ತಾನೆ, ನಾನು ಮಾಡಿಕ್ಕಿರೋದು ಮತ್ತೆ ಹೆಂಗೆ ಉಣ್ತೀಯ ನೀನು? ಬರಬೇಡ ನಿನ್ನ ಮನೆಯಕ್ಕೆ. ನಡಿ ಹಸಿಕ್ಕೆ. ಏನೇ ಅಂಥದ್ದು ನೀನು ಹೇಳ್ದಕ್ಕೇನೆ ಹೋಗೋ ಅಂಥದ್ದೇನಿಲ್ಲ ಕಣಿ. ಏನು ನಾನು ನಿನ್ನ ತಂದಿರೋದು, ನೀನು ನನ್ನ ತಂದಿಲ್ಲ. ನೀನು ನಾನು ಹೇಳ್ದಂಗೆ ಕೇಳಬೇಕು. ನಾನು ಅತ್ತೆ ನೀನು ಸೊಸೆ ಕಣಿ. ಏನು ನೀನು ನನ್ನ ತಂದಿದ್ದೇನೆ? ಏನು ಹೆಂಗೆ ಜೋರು ಮಾಡ್ತಾಳೆ ನೋಡು. ಒಬ್ಬ ನೀನು ಮಾಡಿಕೊಂಡು ಬಿದ್ದಿರ್ಬೇಕಂತ ನಾನು ನಿನ್ನ ತಂದಿರೋದು. ನೆಟ್ಟಗೆ ನೀನು ಮಾತಾಡೋದು ಕಲಿ. ನಾನು ಹೋಗಲ್ಲ, ನಾನು ಇಲ್ಲೇ ಇರೋದು. ನಮ್ಮ ಕ್ಯಾಂಪ್ ರಾಯಿಂಟಾಗೆ ನಾನು ಇರೋದು. ನಾನು ಯಾವತ್ತೂ ನಾನು ಹೇಳಿದ್ದೀನಿ ಇವನ್ ತಾಗೆ ಇರೋದು ನಾನು ಅಂತ ಹೇಳಿ. ನೀನು ಅಂದೇಡ್ಕೊಂಡು ನಾನೇನು ಹೋಗಲ್ಲ. ಅದ್ಯಾಕೆ ಹೋಗಬೇಕು? ಮತ್ತು ನನ್ನ ಯಾಕೆ ಹಂಗಲ್ಲ ಹಂಗಂಬೋದು ನೀನು ಒಂದಿದೆಯಾ ಅಂದಮೇಲೆ ಇರಬಾರ್ದು. ಇಲ್ಲಾಂದರೆ ಅನ್ಬಾರ್ದು. ಬಾಯಿ ಮುಚ್ಕೊಂಡು ಇರ್ಬೇಕು. ನಿನ್ನ ಮನಸ್ಸಿನಾಗ ಎಷ್ಟಾನ ಇಕ್ಕೆ ಅನ್ಬಾರ್ದು. ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನನ್ನ ಸ್ನೇಹಿತನಿದ್ದೆ ನನಗೇನು ಗೊತ್ತಾಗಲ್ಲ. ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ಗೊತ್ತಾಗೋದು ನನಗೆ. ನೀನು ಹೆಂಗೆ ಅಂದಿದ್ಯಾ? ಮತ್ತು ನಾನು ಮಾಡಿಕ್ಕಿರೋದು ಯಾಕೆ ಉಮ್ತೀಯ? ಉಣ್ತೀನಿ ಕಣೆ, ಉಣ್ತೀನಿ. ನೀನು ಬಂದಿರೋದೆ ಮಾಡಿಕಕ್ಕೆ. ನೀನು ಮಾಡಿಕ್ಕಿರೋದು ನಾನು ಉಂಬಕ್ಕೆ ಇರೋದು. ನಾನೇನು ಮಾಡ್ಕೊಂಡು ಉಣ್ತೀನಿ ಅಂತ ಹೇಳಿದ್ನೇನೆ. ನೀನು ಮಾಡಿಕ್ಕಿರೋದು ಉಂಬಕ್ಕೆ ಮತ್ತು ಬಂದಿರೋದು. ಸರಿಯಾಗಿ ಮಾತಾಡೋದು ಕಲಿ. ನಿನಗೆ ಮಾನ ಮರ್ಯಾದಿಲ್ಲ. ನೀನು ನನ್ನೇ ಹೋಗು ಅಂತ ಹೇಳ್ತೀಯ ಹಸಿಕ್ಕೆ. ನಾನು ಹೋಗಲ್ಲ ಕಣಿ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ. ನೀವು ಏನೋ ಮಾತಾಡಿರ್ಬೋದು. ಮಾತು ಬಂದಂಗೆ ಮಾತಾಡ್ತಾರೆ ಎಲ್ಲರೂ. ಮತ್ತೆ ಇರ್ತೀಯಾ? ಅಲ್ಲಿಗೆ ಹೋಗಿ ಕೊಡ್ದು ಅಷ್ಟೇ. ಎರಡ್ರಾಗೊಂಡು ಡಿಸೈಡ್ ಮಾಡ್ಬೇಕು. ಅಲ್ಲಿಗೆ ಹೋಗಿ ನನ್ನ ಬೈಕ್ ಎಂಬುದು ಆಗ್ಲಲ್ಲ ಅದನ್ನೆಲ್ಲ ಮಾಡಂಗಿದ್ರೆ ನೀನು ಇಲ್ಲಿ ಇರ್ಕೂಡ್ದು. ಇಲ್ಲ ಅಲ್ಲಿಗೆ ಹೋಗಲ್ಲ, ನಂದು ಇಲ್ಲೇನು ಬೋತ್ಕೇನೋ ಬಾಳೆನೋ ನೋಡ್ಕೊಂಡಿರ್ತೀನಿ ಎಂಬುದಾದ್ರೆ ಇರು ಅಷ್ಟೇ. ನನಗೆ ಎರಡ್ರಕ್ಕೊಂದು ತೀರ್ಮಾನ ಆಗತ್ತಕ್ಕ ನಾನು ನಿನ್ನ ಇಕ್ಕೆಮಲ್ಲಿ ಇಲ್ಲಿ. ನಿನ್ನಂಥ ಅಂಕ್ಲಲ್ಲಿ ನಮ್ಮ ಮನೆ ಇಕ್ಕೆಮಕ್ಕಾಗಲ್ಲ. ಆ ಮಾಮಿನ ನಿನ್ನ ಮನೆಯಾಗೆ ನಾವೇ ತಗೊಂಡೋಗು. ಅಲ್ಲಿ ತಗೊಂಡೋಗಿ ಊಟ ಕೊಡ್ತೀವಿ. ನೀನು ಹೋಗಿ ಆ ಮಾಮಂತಾಗೆ ಎಲ್ಲನ ನೀನು ಹೇಳಿರೋ ಪರವಾಗಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀವಿ. ಆ ಮಾಮಗೆ ತಗೊಂಡೋಗಿ ನಾನು ಊಟ ಕೊಡ್ತೀವಿ. ವಾಲ್ತಕ್ಕೆ ನೀನು ಹೋಗಿ ನಿನ್ನ ಮಗಂತಾಗ ಸಣ್ಣ ಮಗಂತಾಗಿರು. ಸಣ್ಣ ಸೊಸೆ ಸಣ್ಣ ಮಗ ಒಳ್ಳೆಯವರು. ಅವಳಂತೂ 1 ಮದುವೆ ಆಗಿರೋಳು, ನಾನು 2-3 ಮದುವೆ ಆಗಿರೋಳು. ನಾನು ಒಳ್ಳೆಯವಳಲ್ಲ. ನಾನು ಓಟು ಬಿಟ್ಟಿರೋಳು ಹತ್ರ ಇರಬಾರ್ದು. ನ್ಯಾಯಾಗಿರೋರು ಚೆನ್ನಾಗಿರೋರು ಓಟು ಬಿಟ್ಟಿರೋರು ಮನೆ ಬಾಗಿಲಿಗೆ ಬರಬಾರ್ದು. ಅವ್ರು ಮಾಡಿಕ್ಕಿರೋ ತಿನ್ನಬಾರ್ದು. ಅವ್ರ ಹೆಸರು ಹೇಳೋಕ್ಕೆ ಹೋಗಬಾರ್ದು. ನ್ಯಾಯವಾಗಿರ್ಬೇಕು. ನಾನು ಅಂತಾಳೇನೆ ಇವಾಗೇನು? ಯಾಕೆ ಏನತ್ತೆ ಅಮ್ಮನ ಮೇಲೆ ಅದು ಯಾಕೆ ಹಂಗೆ ರೇಗಾಡ್ತಾ ಇದೆಯಾ ನೀನು? ಅಲ್ಲ ನಿಮ್ಮ ಅಮ್ಮಯ್ಯ ಬರೀ ಅವನಂತ ಕೂತ್ಕೊಂಡ್ರು 2-3 ಮದುವೆ ಆಗಿರೋಳು ಅಂತ ಬೈಕ್ ಎಂತೈತೆ. ಹಿಂಗೆ ಬೈಕ್ ಕಂಡ್ರೆ ನನಗೆ ಅಂತ ಬೇಜಾರಾಗಕ್ಕಿಲ್ವೇ? ಅದಕ್ಕೇ ನಾನು 2-3 ಮದುವೆ ಆಗಿರೋಳಮ್ಮ ನಮ್ಮ ಮನೆ ಬಾಗಿಲಿ ಬರಬೇಡ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮಗೆ ಸ್ವಲ್ಪನಾದ್ರೂ ಏನು ಮಾತಾಡಬೇಕು ಏನು ಬಿಡಬೇಕು ಅಂಬೋದು ಗೊತ್ತಿಲ್ಲ. ಹೆಂಗೆ ಮಾತಾಡ್ತೈತೆ ನೋಡು ನಿಮ್ಮ ಅಮ್ಮಯ್ಯ. ಹಿಂಗಿರತ್ತ ನಮ್ಮ ಅಮ್ಮನ ಯಾಕೆ ಹಂಗಂತೀಯ? ಏನು ಅಂತದೆ ಕಣಮ್ಮ. ಸುಮ್ಮನಿರೋಕ್ಕಾಗಲ್ಲ. ಸುಮ್ಮನಿರು. ಇಲ್ಲ ಕಣಪ್ಪ, ನಿಮ್ಮ ಅಮ್ಮನ ಮನೆಯಾಗಿ ಇಡ್ಕೊಡ್ದು. ಹೋಗ ಅವ್ರ ತಾಗೆ ಇರಲಿ ಹೇಳು. ಸುಮ್ಮನಿರು. ಅಮ್ಮಯ್ಯನ ನಾವು ಮನೆಯಾಗಿರ್ಬೇಡ ಅಂದರೆ ಯಾರನ್ನ ಏನಂತಾರೆ? ಅಯ್ಯೋ ಇವ್ನು ನೋಡಪ್ಪ ಮದುವೆ ಆಗಿದ್ದಾಗೆ ಹೆಂಗೆ ಮದುವೆ ಹಾಕಿದಂಗೆ ನಂಬಲ್ವೇನಿ. ಇರಲಿ ಬಿಡು, ವಯಸ್ಸಾದ್ರೆ ಎಲ್ಲಿಗೆ ಹೋಗ್ತಾರೆ? ತಂದೆ ತಾಯಿನ ನಾವೇ ನೋಡ್ಕೋಬೇಕು. ಏನೋ ದೇವರು ನಮಗಂತೂ ತನ್ನ ಕೊಟ್ಟವನಿ. ಕೆಲಸ ಮಾಡ್ತೀವಿ, ಏನೋ ಒಂದು 4 ಕಾಸು ದುಡಿತೀವಿ. ನೋಡ್ಕೊಂಬನ. ನಮ್ಮ ಅಮ್ಮಯ್ಯನ ನೋಡ್ಕೊಂಬಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ನಾನು ನೋಡ್ಕೊಂತೀನಿ. ಸುಮ್ಕಿರಿ ನೀನು. ಯಾಕೆ ಸುಮ್ಮನೆ ಮಾತಾಡ್ತೀಯ ನೀನು? ನಿನ್ನೂ ಬೈಕೆ ಮತ್ತೆ. ನನಗೇನು ಗೊತ್ತಾಗಲ್ಲ ಮೊಸರು ಅಂತಾನು ಹಂಗೆ ಹಿಂಗೆ ಅಂತ. ಇಲ್ಲ ಇರ್ಕೊಡ್ದು ಅಮ್ಮ ಇರ್ಕೊಡ್ದು. ಬಿಡ ಅಂತ ಇದ್ರೂ ಇರುತ್ತೆ. ನಮ್ಮ ಅಮ್ಮ ಏನು ಮಾಡುತ್ತೆ ಅದು ಇನ್ನೋ ತುಂಬುತ್ತೆ. ನಾವು ಇರೋರಿಬ್ರು ಅಮ್ಮನ ನೋಡ್ಕೊಂಬಕ್ಕಾಗಲ್ಲ ಅಂದರೆ ಯಾರನ್ನ ಏನಂತಾರೆ? ನಾವು ಇರೋರಿಬ್ರೊಳಗೆ ಏನು ಮಾಡೋಣ ಹೇಳು? ಎತ್ತು ತಂದೆ ತಾಯಿ ನೋಡ್ಕೋಬೇಕು. ನಮ್ಮ ಲಸ್ ಮಕ್ಕಯ್ಯ ಬೋಯ್ತೈತೆ. ನೋಡ್ಕೋಬೇಕಣ. ನೀವು ನೋಡ್ಕೊಂಬದಲ್ಲ ಯಾರು ನೋಡ್ಕೊಂತೀರ ಅಂತ ಬೋಯ್ತೈತೆ. ಅಕ್ಕಗೆ ಫೋನ್ ಮಾಡು ಅಂತಾಡಿ ಬೊಯ್ದು ಬಿಡುತ್ತೆ ನೋಡು. ಅಂತ ಮಾತಾಡ್ಬೇಕು. ಏನು ಮಾತಾಡೋದಿದ್ರು ಹೋಗಿ ಅವ್ರ ಅಣ್ಣ ಇರ್ತಾಗಲ್ಲ ಮಾತಾಡೋದು. ಅವ್ರ ಅಣ್ಣ ಇಂತಕ್ಕೆ ಹೋಗಿ ಮಾತಾಡ್ತೀಯಲ್ಲ ನೀನು ಆಚೆಗೆ ಮನ ಮರ್ಯಾದಿಲ್ಲ. ಇರ್ಕೊಡು ನಮ್ಮ ಮನೆಯಾಗ ನಡಿ. ನೀನು ಹಸಿಕ್ಕೆ ನಾನು ಯಾರು ಹೇಳಿರು ಕೇಳಲ್ಲ. ಏನು ಹೇಳಿರು ಕೇಳಲ್ಲ ಕಣಪ್ಪ ನಾನು. ಕಪ್ಪಳ ಕೊಡ್ಬಿಡ್ತೀನಿ. ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಕಲಿ ನೀನು. ಈಗ ನೋಡು ಬೈತೀಯ ನನ್ನ. ಕಪಾಳ ಕೊಡೋದು ಬಿಡ್ತೀನಿ ಅಂತೀಯ. ಈ ಅಮ್ಮ ಮಾಡೋದು ನಿನಗೆ ಗೊತ್ತಾಗಲ್ಲ. ಈ ಅಮ್ಮ ಮಾತಾಡೋವು ಎಂಥ ಮಾತಾಡುತ್ತೆ ಗೊತ್ತೇ? ಇವಳು 3 ಮದುವೆ ಆಗಿರೋಳು ಒಳ್ಳೆಯವಳಲ್ಲ ಇವಳು ಅಂತ ಹೇಳಿ ಮಾತಾಡುತ್ತೆ. 3-4 ಮದುವೆ ಆಗಿರೋಳು ಇವಳು ಒಳ್ಳೆಯವಳಲ್ಲ ಅಂತೈತೆ ನನ್ನ. ಹೆಂಗೆ ಮಾತಾಡುತ್ತೆ ಗೊತ್ತೇ? ಆಗಿದೆಯಾ ಅಂತೈತೆ ಬಿಡು. ನೀನು ನಮ್ಮ ಅಮ್ಮನ ಕೊಡ್ದಮ್ಮ. ಬೇಕಾದ್ರೆ ನನ್ನ ತಮ್ಮ ಹೇಳ್ತೀನಿ. ನೀನು ಯೋಟ ನಾನು ನನಗೆ ಸಿಟ್ಟು ಬಂದೈತೆ. ಆದ್ರೆ ನಮ್ಮ ಅಮ್ಮನ ನಮ್ಮ ಅಪ್ಪನ ನಂಗೆ ಕೊಡು ನೀನು. ನಮ್ಮ ಅಮ್ಮ ನಮ್ಮ ಅಪ್ಪ ಏನು ಮಾಡ್ಯಾವ್ರೆ? ನಮ್ಮ ಅಮ್ಮನ ಯಾಕೆ ಅಂತೀಯ ನೀನು? ನಮ್ಮ ಅಮ್ಮನ ಅನ್ಬೇಡ ನೀನು. ನನ್ನ ಮಕ್ಕಳು ಅಂತ ಬುದ್ಧಿ ಕಲ್ತಿಲ್ಲ. ಇವಳೇ ಬಂದು ಇಲ್ಲದ್ದೆಲ್ಲ ಕಲ್ಸೋದ ಕಣೆ. ಸಣ್ಣಿಂಗಮ್ಮ ನೋಡಿ ನನ್ನ ಮಗ ಎಂತ ನಾನು ಆಗಲಿ ಇವತ್ತು
ಅಮ್ಮಯ್ಯ ನನ್ನ ಕೊಡ್ದು ಅಂತಾನೆ ನಂಬಕ್ಕೆ ಬಿಡಲ್ಲ ಕಣೆ. ನಮ್ಮ ಹುಡುಗರು ಹಂಗೆ, ನಮ್ಮ ಹುಡುಗರು ನಾನು ಹಂಗೆ ಕಣೆ ಬೆಳೆಸಿರೋದು. ನಿನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ಅದಕ್ಕೇನೆ ಆಯಪ್ಪ ಮಾತಾಡ್ತೈತಿ. ನಿನ್ನ ಬುದ್ಧಿ ಗೊತ್ತಾಗ್ಬೇಕು. ನಿನ್ನ ಬುದ್ಧಿ ಗೊತ್ತಾದರೆ ಆವಾಗ ನಮ್ಮನೆಗೆ ಬರಬೇಡ ನೋಡಿ ಸಿಕ್ಕಿ ಅಂಬತೈತಿ. ಏನು ಮಾಡ್ತೀಯ ಆಯಪ್ಪ? ತಂದೆ ತಾಯಿಗೆ ಗೌರವ ಕೊಡಬೇಕು, ತಂದೆ ತಾಯಿಗೆ ನೋಡ್ಕೋಬೇಕು ಅಂಬೋದು ಒಳ್ಳೆ ಮನಸ್ಸಿರೋದಕ್ಕೆ ಒಳ್ಳೆ ರೀತಿ ಮಾತಾಡ್ತಾ ಇರೋದು. ನಿನ್ನ ಮಗ ನನಗೆ ಇವತ್ತೇನು ನನ್ನ ಗಂಡ ಓಟು ಬಿಟ್ಟಿಲ್ಲ, ಅವನು ಓಟು ಬಿಟ್ಟಿರೋನು. ಓಟು ಬಿಟ್ಟು ಆಟ ಆಡ್ತಾನೆ ನಿನ್ನ ಮಗ. ಬಿಡಮ್ಮಣೆ ಅತ್ತೋ, ಅದು ಯಾಕೆ ಗುದ್ದಾಡ್ತೀರ? ಸುಮ್ಕಿರಿ. ಜಗಳ ಆಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಚೆನ್ನಾಗಿರೋದು ಕಲಿರಮ್ಮ. ಯಾಕೆ ಜಗಳ ಮಾಡ್ಕೊಂತೀರ? ಇವರೊಬ್ಬ ಮಾತಾಡೋ ಮಾತು ಗೊತ್ತಿಲ್ಲ ಇವ್ರಿಗಿನ್ನೂ. ಅಮ್ಮ 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 ಅಂತ ಆಸೆ ಇಟ್ಕೊಂಡವ್ರಿ. ಮತ್ತು ಎತ್ತು ತಂದೆ ತಾಯಿ ಕಳ್ಸೋಕ್ಕಾಗುತ್ತೇನೆ? ಇರ್ತಾವಮ್ಮ ಮನೆಯ ಸಾವಿರ ಮಾತು ಬರ್ತವೆ, ಸಾವಿರ ಮಾತಾಡ್ಬೋದು. ಹಂಗಂತ ಹೇಳಿ ಹೊರಗೆ ಹಾಕೋಕ್ಕಾಗುತ್ತೆ ಅವ್ರನ್ನ? ಅವ್ರನ್ನ ಕಳ್ಸೋಕ್ಕಾಗುತ್ತೆ? ಬಿಡು, ನಾವು ನೋಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ. ಅವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಹಂಗೆ ಮಾತಾಡ್ತಾರೆ. ಏನೋ ಆಗೈತಪ್ಪ ನನ್ನ ಜೀವನದಾಗ. ಅವಾಗ ಹಂಗಾಯ್ತು, ಕೆಟ್ಟಗಳಿಗೆ ಹಂಗಾಗೋಯ್ತು. ಅದೆಲ್ಲನ ಇವಾಗ ಅನ್ಬೇಕಾ? ಆಗ್ಲಲ್ಲನ ಒಂದು ಸತಿ ಅನ್ಬೇಕು ಏನಾನ. ಆಗ್ಲಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳು ಮನಸ್ಸಿಗೆ. ನನಗೇನೋ ಬೋಲ್ ಬೇಜಾರಾಗೈತೆ. ನೀನು ಮಾತಾಡೋದಕ್ಕೂ ಬೋಲ್ ಬೇಜಾರಾಗುತ್ತೆ ಕಣೆ. ನನವಾಗ ಅವಳನ್ನ ಹೆಂಗೆ ಅಂಬ್ತೀಯ? ಹಂಗೆ ನನ್ನ ಅಂಬ್ತಾಳ್ಕಂಡು ಪಾಪ ಇವಳು ಹೆಂಗೆ ಅಂಬ್ತಾಳೆ ನೋಡಮ್ಮ. ನೀನು ಅಂಬೋದು ಬೇಡ, ಇವಳು ಅಂಬೋದು ಬೇಡ, ಸುಮ್ಮನೆ ಬಿದ್ದಿರ್ತೀಯಾ? ನೀನು ಮಾತಾಡ್ಬೇಡ ಕಣಮ್ಮ. ಆಗ್ಲೆಲ್ಲ ಹಂಗೆ ಅನ್ಬಾರ್ದು ಅವಳಿಗೆ. ಸುಮ್ಮನೆ ಇರೋದು ಕಲ್ಕೊಳ್ರಿ. ಆಗ್ಲೆಲ್ಲ ಪದೇ ಪದೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿನಗೂ ಬೇಜಾರಾಗುತ್ತೆ ತಾನೇ ಮಾತಾಡಿದ್ರೆ. ನೀನು ಮಾತಾಡಬೇಡ. ನೀನು ಅಷ್ಟೇ ಸೇವಂತಿ. ಆಗ್ಲೆಲ್ಲ ಬೈಯೋದು ಆಗ್ಲೆಲ್ಲ ಮಾಡಬೇಡ. ಅಮ್ಮ ನೋಡಾದ್ರು ಸುದ್ದಿ ಹತ್ತಬೇಡ. ಅವಳು ಆಗ್ಲೆಲ್ಲ ಮದುವೆ ಆಗಿರೋಳು ಹಂಗೆ ಮದುವೆ ಆದ 4-5 ಮದುವೆ ಆಗಿರೋಳು, 3-4 ಮದುವೆ ಆಗಿರೋಳು, ಅವೆಲ್ಲ ಮಾತಾಡಬೇಡ ನೀನು, ಸರಿನಾ? ಸುಮ್ಮನೆ ಇದ್ಬಿಡು. ನಮಗೆ ತಂದೆ ತಾಯಿ ಮುಖ್ಯ. ನಾನು ನೋಡ್ಕೋಬೇಕು ಅಂಬೋದೇ ಇರೋದು. ಯಾವ ಕೈ ಬಿಟ್ಟರೆ ಯಾರನ್ನ ಏನಂಬ್ತಾರೆ ಊರಾಗೆ? ಅಯ್ಯೋ ತಂದೆ ತಾಯಿ ಮುದ್ದೆ ಹಾಕಲ್ಲಪ್ಪ, ತಂದೆ ತಾಯಿ ನೋಡ್ಕೊಂಬಲ್ಲಪ್ಪ, ಇವ್ರೆಂಥ ಮಕ್ಕಳು ಅಂಬ್ತಾರೆ. ಅದಕ್ಕೇನೆ ನಾನು ಇಲ್ಲೋಡು ಇದ್ದಂಗೆ ಹೇಳ್ತಾ ಇದ್ದೀನಿ. ಯಮ್ಮ ಸುಮ್ಮನೆ ಇರೋದು ಕಲಿ. ನಾವು ಯಾತ ಮಾತಾಡಲ್ಲ ಕಣಪ್ಪ. ನಾವು ಯಾತನ ಮಾತಾಡ್ತಿದ್ರೆ ಈಗ ನನಗೆ ಇವಳು ಬೇಕು ಅವಳು ಬೇಕು. ನನಗೆ ನೀನು ಬೇಕು ಅವನು ಬೇಕು, ಇಬ್ಬರು ಮಕ್ಕಳು ಬೇಕು, ಇಬ್ಬರಳು ಬೇಕು ಕಣಪ್ಪ ನಮಗೆ. ಅವ್ರದ್ದೆಲ್ಲ ಬೇಡಮ್ಮ, ನಮ್ಗೆ ಅವ್ರ ಸುದ್ದಿನೇ ಬೇಡ. ನೀನೀಗ ನಮ್ಮ ತಗೊಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ ಅಷ್ಟೇ. ನಮಗೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಈಗ ನಮ್ಮನ್ನು ಎತ್ತು ಗೊತ್ತು ಸಾಕಿ ಬೆಳೆಸಿದ್ದೀರಾ, ನಾವು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮನ್ನ ಅಂಬೋದೇ ಇರೋದು. ಊರಂಗೆ ನಮ್ಮನ್ನು ತಿರ್ಗಿ ಆಡ್ಕೊಂಬ್ತಾರೆ. ಅಯ್ಯೋ ನೋಡಪ್ಪ ಇವನು ಒಂದಿಟ್ಟು ಅಂಗಡಿ ಹಾಕಿ ಒಂದಿಟ್ಟು ಮುಂದುವರಿಯೋದಕ್ಕೆ ನಾನೇ ತಂದೆ ತಾಯಿನ ನೋಡ್ಕೊಂಬಂದಂಗೆ ನೋಡು, ಅಲ್ಲಿ ಎಣ್ಣೆ ಅಂಗಡಿ ಹಾಕಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀನಿ ಅಂತ ತಂದೆ ತಾಯಿನ ನೋಡ್ಕೊಂಬಂದಂಗೆ ಅವ್ರು ನಾಳೆನೇ ಅಲ್ಲಿ ಕಳಿಸ್ತಾ ಬೇರೆ ಇಕ್ತಾ ಅಂತ ಹೇಳಿ ಮಾತು ಬರ್ತವೆ. ನಾನು ಜನಗಳು ಮಾತಾಡೋದಕ್ಕಿಂತ ನನಗೇನೆ ಇಷ್ಟ ಆಗಲ್ಲ. ಯಾಕಂದ್ರೆ ನಮ್ಮ ಅಪ್ಪನ ಅಮ್ಮ ಸಾಕಕ್ಕೆ ನಮ್ಮನ್ನು ಎಷ್ಟು ಕಷ್ಟ ಬಿದ್ದವ್ರು ಅಂತ ನನಗೆ ಗೊತ್ತು ಸೇವಂತಿ. ಅದಕ್ಕಾಗಿ ಅರ್ಥ ಮಾಡ್ಕೆ ಸುಮ್ಮನಿರು. ಸರಿ ಆಯ್ತು ಹೇಳ್ಬಿಡು. ನಾನು ನಿಮ್ಮ ಅಮ್ಮಯ್ಯ ಹೆಂಗೆ ಅಂತ ಹೇಳಿ ನಿಮ್ಮ ಅಮ್ಮಯ್ಯ ಮಾತಾಡೋದ ನೀನು ಕೇಳಿಸ್ಕೊಂಡಾಗಲೇ ಗೊತ್ತಾಗುತ್ತೆ. ನಾನು ಹೇಳಿದರೆ ಕೇಳಲ್ಲ. ನೀನಾಗಿ ನೀನು ಕೇಳಿಸ್ಕೊಂಬಂತೆ ಸುಮ್ಮನಿರು. ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ. ಬಿಡ್ರತ್ತ ಹೋಗ್ಲಿ. ಸುಮ್ಕಿರ ನೀನು. ಇಬ್ಬರು ಮಾತಾಡ್ಕೊಡ್ದಮ್ಮ. ನೀನು ಅಷ್ಟೇ ನೋಡು. ಇನ್ನೊಂದು ಸತಿ ಮಾತಾಡಿದ್ದೀಯ ಅಂದರೆ ಸರಿಯಾಗಿರಲ್ಲ. ಇಬ್ಬರು ಮಾತಾಡ್ಕೊಡ್ದು, ಇಬ್ಬರು ಬಾಯಿ ಮುಚ್ಕೊಂಡಿರ್ಬೇಕು. ನೀನು ಅಷ್ಟೇ. ಇಬ್ಬರು ಮಾತಾಡೋಂಗಿಲ್ಲ. ನಮ್ಮ ಅಪ್ಪಂದು ಒಳ್ಳೆ ಮನಸ್ಸು. ಏನು ಮಾಡೋಣ? ಆ ಅಪ್ಪಗೆ ಹೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೆ ನಾವು ಅಪ್ಪನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂಬೋದು ಇರೋದು. ಎಂಥ ಮಕ್ಕಳು ಸಿಗೋದು 100ಕ್ಕೆ1 ಅನಿಸುತ್ತೆ. ತಂದೆ ತಾಯಿ ಮೇಲೆ ಒಂದಿಟ್ಟು ಸಿಟ್ಟಾಗಲ್ಲ. ನೋಡ್ಕೋಬೇಕು. ನಾವು ಅಪ್ಪನ ಅಮ್ಮನ ಮುಂದೆ ಸಾಕಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ ಅಂತೇಳಿ ಎಷ್ಟು ಒಳ್ಳೆ ಮನಸ್ಸಿಂದನ ಮಾತಾಡ್ತಾರಲ್ಲ. ಇವ್ರದ್ದು ಎಷ್ಟು ಒಳ್ಳೆ ಬುದ್ಧಿ. ಆದರೆ ಈ ಅಮ್ಮ ಮಾತಾಡೋದು ಇನ್ನೂ ಇವ್ರಿಗೆ ಗೊತ್ತಿಲ್ಲ. ಇವ್ರು ಕಿವಿಯಾರಿ ಇವ್ರು ಕೇಳಿಸ್ಕೊಂಬ್ಲಿ, ಆವಾಗ ಗೊತ್ತಾಗುತ್ತೆ. ನೋಡ್ತಾ ಇರಿ. ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.